ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡ್ತಾರಾ ಇಲ್ವಾ? ಈ ಬಗ್ಗೆ ಚರ್ಚೆ ಜೋರಾಗಿತ್ತು. ಇದಕ್ಕೆ ಖುದ್ದು ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮಾಹಿತಿ ಕೊಟ್ಟಿದ್ದಾರೆ. ಕೊಹ್ಲಿ ರೋಹಿತ್ ವಿಶ್ವಕಪ್ ಭವಿಷ್ಯದ ಬಗ್ಗೆ ಬಿಸಿಸಿಐ ಹೇಳಿದ್ದೇನು ಬನ್ನಿ ನೋಡೋಣ. ಕೊಹ್ಲಿ, ರೋಹಿತ್ ಶರ್ಮಾ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದ ಬಿಸಿಸಿಐ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಭಾರತ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ನಡೆಯುತ್ತಿದೆ. 2-1 ಅಂತರದಲ್ಲಿ ಭಾರತ ತಂಡ ಹಿನ್ನಡೆಯಲ್ಲಿದೆ. ಈ ಮಧ್ಯೆ ಸರಣಿಯಲ್ಲಿ ಕಿಂಗ್ ಕೊಹ್ಲಿ ಮತ್ತು ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಖುದ್ದು ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಲಂಡನ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ನಾವೆಲ್ಲರೂ ವಿರಾಟ್ ಮತ್ತು ರೋಹಿತ್ ಅವರನ್ನ ಮಿಸ್ ಮಾಡಿಕೊಳ್ತಿದ್ದೇವೆ ಎಂದಿದ್ದಾರೆ. ಹಮ್ ಸಬ್ಕೋ ಭಿ ರೋಹಿತ್ ವಿರಾಟ್ ಕಿ ಕಮಿ ಮಹಸೂಸ್ ಹೋತಿ ಹೈ. ಇನ್ನು ಟೆಸ್ಟ್ ನಿವೃತ್ತಿಯ ನಿರ್ಧಾರ ಅವರದ್ದು. ಯಾವುದೇ ಆಟಗಾರರನ್ನ ಯಾವುದೇ ಸ್ವರೂಪದಿಂದ ನಿವೃತ್ತಿ ಹೊಂದುವಂತೆ ಬಿಸಿಸಿಐ ಕೇಳೋದಿಲ್ಲ. ಇದು ಬಿಸಿಸಿಐ ನಿಯಮಕ್ಕೆ ವಿರುದ್ಧ. ಯಾವ ಸ್ವರೂಪಕ್ಕೆ ನಿವೃತ್ತಿ ಘೋಷಣೆ ಮಾಡಬೇಕು ಎಂಬುದು ಆಟಗಾರರನ್ನ ಅವಲಂಬಿಸಿರುತ್ತದೆ. ಟೆಸ್ಟ್ನಿಂದ ನಿವೃತ್ತಿ ಹೊಂದುವ ನಿರ್ಧಾರ ಕೊಹ್ಲಿ ಮತ್ತು ಶರ್ಮಾ ಅವರದ್ದಾಗಿತ್ತು ಎಂದಿದ್ದಾರೆ. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಒನ್ಸ್ ಫಾರ್ ಆಲ್. हम सबको भी रोहित और विराट की कमी महसूस होती है, लेकिन रोहित और विराट ने अपना खुद ये फैसला लिया. 2027ರ ಏಕದಿನ ವಿಶ್ವಕಪ್ ಆಡಲಿದ್ದಾರೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. हम उन्हें महान बल्लेबाज मानेंगे और हमारे लिए अच्छी बात यह है कि वनडे के लिए वो सब उपलब्ध है. ಟೆಸ್ಟ್ ನಿವೃತ್ತಿಯ ಸಮಯದಲ್ಲಿ ರೋಹಿತ್ ಏಕದಿನ ಪಂದ್ಯ ಆಡೋದಾಗಿ ಹೇಳಿದರು. ವಿರಾಟ್ ಕೂಡ 2027ರ ವಿಶ್ವಕಪ್ ವರೆಗೆ ಏಕದಿನ ಕ್ರಿಕೆಟ್ ಆಡಲು ಬಯಸೋದಾಗಿ ಹೇಳಿದ್ದಾರೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ಶುಕ್ಲಾ ಮಾಹಿತಿ ನೀಡಿದ್ದಾರೆ. ಈ ವಿಶ್ವಕಪ್ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.